ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವೊಮ್ಮೆ ಎರಡನೇ ಅವಕಾಶವೇ ನಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯವಾಗಿರುತ್ತದೆ. ಇಂದು ಅಂತಹ ಒಬ್ಬ ಉತ್ತಮ ವಧುವಿನ ಪರಿಚಯವನ್ನು ನಿಮ್ಮ ಮುಂದೆ ತಂದಿದ್ದೇವೆ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ನೀವು ನೋಡ್ಬೋದು, ತುಂಬ ಒಳ್ಳೆಯ ಪ್ರೊಫೈಲ್ ಕೂಡ ಇದೆ ಇದರಲ್ಲಿ. ಇವರ ಒಂದು ಜೀವನದ ಕತೆ ಕೂಡ ಇದರಲ್ಲಿ ಇದೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನೋಡಿ, ತುಂಬ ಚೆನ್ನಾಗಿದೆ. ವೈಯಕ್ತಿಕ ಮಾಹಿತಿ: ಹೆಸರು ದೀಪಿಕಾ ಎನ್, ವಯಸ್ಸು 34 ವರ್ಷ, ಎತ್ತರ 5 ಅಡಿ 4 ಇಂಚು, ವೈವಾಹಿಕ ಸ್ಥಿತಿ 2ನೇ ಮದುವೆ, ಭಾಷೆ ಕನ್ನಡ ಅಂಥೇಳಿ ಕೊಟ್ಟಿದ್ದಾರೆ. ಶಿಕ್ಷಣ BSc ಪದವೀಧರೆ, ಉದ್ಯೋಗ ಖಾಸಗಿ ಕಂಪನಿಯಲ್ಲಿ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಮಾಸಿಕ ಆದಾಯ ಕೂಡ ತುಂಬ ಉತ್ತಮವಾಗಿದೆ ಅಂತ ಹೇಳಿದ್ದಾರೆ. ಕುಟುಂಬ: ತಂದೆ ನಿವೃತ್ತ ಶಿಕ್ಷಕ, ತಾಯಿ ಗೃಹಿಣಿ, ಒಬ್ಬ ಸಹೋದರಿ. ಗೌರವಾನ್ವಿತ ಮತ್ತು ಸಂಸ್ಕಾರಯುತ ಕುಟುಂಬ ಅಂತ ಹೇಳಿದ್ದಾರೆ. ತುಂಬ ಗೌರವದಿಂದ ಇರುವಂಥ ಮನೆತನ ಅಂತ ಹೇಳಿದ್ದಾರೆ. ಜೀವದ ಕತೆ: ದೀಪಿಕಾ ಒಬ್ಬ ವಿದ್ಯಾವಂತ, ಆತ್ಮವಿಶ್ವಾಸಿ ಮತ್ತು ಕುಟುಂಬದ ಮೌಲ್ಯಗಳನ್ನು ಗೌರವಿಸುವ ಮಹಿಳೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬಾಲ್ಯದಿಂದಲೂ ಅವರು ಸರಳ ಜೀವನ ಮತ್ತು ಉತ್ತಮ ಕುಟುಂಬದ ಕನಸು ಕಂಡಿದ್ದರು. ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗದಲ್ಲಿ ಯಶಸ್ವಿ ಗಳಿಸಿ ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಾ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಜೀವನದ ಒಂದು ಹಂತದಲ್ಲಿ ಅವರ ವಿವಾಹ ನಡೆದಿತ್ತು. ಆದರೆ ಪರಸ್ಪರ ಆಲೋಚನೆಗಳು ಮತ್ತು ಜೀವನದ ಗುರಿಗಳಲ್ಲಿ ಹೊಂದಾಣಿಕೆ ಇಲ್ಲದ ಕಾರಣ ಇಬ್ಬರು ಪರಸ್ಪರ ಗೌರವದಿಂದ ಪ್ರತ್ಯೇಕವಾಗಿ ತಮ್ಮ ಜೀವನವನ್ನು ಮುಂದುವರಿಸುವಲ್ಲಿ ನಿರ್ಧರಿಸಿದರು ಅಂತ ಹೇಳಿದ್ದಾರೆ. ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ರು. ಆ ನಂತರ ದೀಪಿಕಾ ತಮ್ಮ ವೃತ್ತಿ ಮತ್ತು ಕುಟುಂಬದ ಕಡೆ ಹೆಚ್ಚಿನ ಗಮನ ಹರಿಸಿದರು. ಇಂದು ಅವರು ಸ್ವತಂತ್ರವಾಗಿ ಬದುಕುತ್ತಿದ್ದು ತಮ್ಮ ಕೆಲಸದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಸ್ಥಾನದಲ್ಲಿ ಕೂಡ ಇದ್ದಾರೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅವರಿಗೆ ಸಂಗೀತ ಕೇಳುವುದು, ಪುಸ್ತಕ ಓದುವುದು ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಅವರ ಕುಟುಂಬದ ಜೊತೆ ಇರಬೇಕಂದ್ರೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಇಂದು ಅವರ ಪ್ರಾಮಾಣಿಕತೆ, ಪರಸ್ಪರ ಗೌರವ ಮತ್ತು ಕುಟುಂಬದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಉತ್ತಮ ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವರ ನಂಬಿಕೆ: ಜೀವನದಲ್ಲಿ ಸಂತೋಷ ಎಂದರೆ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಗೌರವಿಸುವ ಸಂಬಂಧ ಅಂತ ಹೇಳಿದ್ದಾರೆ. ಇದಂತೂ ಅವರು ಅನುಭವದ ಮಾತು ಕೂಡ ಹೇಳಿದ್ದಾರೆ. ವ್ಯಕ್ತಿತ್ವ: ಸರಳ ಮತ್ತು ಸಂಸ್ಕಾರವಂತರು, ಕುಟುಂಬಕ್ಕೆ ಮಹತ್ವ ಕೊಡುವವರು, ಪ್ರಾಮಾಣಿಕರು, ಜವಾಬ್ದಾರಿಯುತರು, ಧೈರ್ಯಶಾಲಿ ಮತ್ತು ಆತ್ಮವಿಶ್ವಾಸಿ ಅಂತ ಹೇಳಿದ್ದಾರೆ. ಮತ್ತು ಇದರ ಜೊತೆಗೆ ಯಾವುದೇ ಜಾತಿ ಇದ್ದರೂ ಪರವಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ನಿರೀಕ್ಷಿತ ವಯಸ್ಸು 35ರಿಂದ 45 ವರ್ಷ ಒಳಗೆ ಇರಬೇಕಂತ ಹೇಳಿದ್ದಾರೆ. ಉದ್ಯೋಗ ಅಥವಾ ಸ್ವಂತ ವ್ಯವಹಾರ, ಕುಟುಂಬಕ್ಕೆ ಗೌರವ ಕೊಡುವವರು, ಒಳ್ಳೆಯ ಸ್ವಭಾವದವರು, 2ನೇ ಮದುವೆ ಅಭ್ಯರ್ಥಿಗಳಿಗೂ ಸ್ವಾಗತ ಅಂತ ಹೇಳಿದ್ದಾರೆ. ಮತ್ತು ಜಾತಿ ಯಾವುದೇ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಜೀವನದ ಸಂದೇಶ: ಸ್ನೇಹಿತರೆ, ಜೀವನದಲ್ಲಿ ಒಂದು ಅಧ್ಯಾಯ ಮುಗಿದರೆ ಜೀವನವು ಮುಗಿದಂತೆ ಅಲ್ಲ. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಸಂತೋಷದಿಂದ ಬದುಕುವ ಹಕ್ಕಿದೆ. ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಗೌರವ ಇದ್ದರೆ ಯಾವುದೇ ಸಂಬಂಧ ಸುಂದರವಾಗಿರುತ್ತದೆ ಅಂತ ಹೇಳಿದ್ದಾರೆ. ಇದೊಂದು ಮಾತು ತುಂಬ ಅದ್ಭುತವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಇಂಥ ಇನ್ನಷ್ಟು ವಧುವರರ ಪರಿಚಯಗಳು ಮತ್ತು ವಧುವಿನ ಕಥೆಗಳು, ಸಲಹೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಮಾತೇನೆಂದರೆ, ಧೂಮಪಾನ, ಮದ್ಯಪಾನದಿಂದ ದೂರ ಇರಿ.